ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡತಕ್ಕಂಥ ಚುನಾವಣೆ ಪ್ರಕ್ರಿಯೆ ಅತ್ಯಂತ ತುರುಸಿನಿಂದ ನಡೆದಿರುವಂಥದ್ದು ತಾವು ನೋಡ್ತಾ ಇರ್ಬೋದು. ಈಗಾಗಲೇ ತಾಲೂಕು ಮಟ್ಟದ ಸಂಘಗಳ ನಿರ್ಮಾಣ ಆಗಿದೆ. ಇವತ್ತು ಜಿಲ್ಲಾ ಮಟ್ಟದ ಸಂಘದ ಒಂದು ಎಲ್ಲ ಇಲಾಖೆಗಳು 44 ಇಲಾಖೆಗಳಿಂದ 66 ನಿರ್ದೇಶಕರುಗಳು ಇವತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವರು ಮತ್ತು ತಾಲೂಕು ಸಂಘದ ಅಧ್ಯಕ್ಷಗಳು ಸೇರಿ ಡಿಸೆಂಬರ್ 4ನೇ ತಾರೀಕಿಗೆ ಜಿಲ್ಲಾ ಅಧ್ಯಕ್ಷರು, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಮೆಂಬರನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಿದೆ. ಇದು ಚುನಾವಣೆ ಒಂದು ತಾತ್ಕಾಲಿಕ ಮತ್ತು ಒಂದು ನಿಮಿತ್ತಕ್ಕೆ ಮಾತ್ರ ಅಷ್ಟೇ. ಎಲ್ಲರೂ ಕೂಡ ಸರ್ಕಾರಿ ನೌಕರರು, ನಾವು ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವದಿಂದ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ. ನಮ್ಮೆಲ್ಲರ ಉದ್ದೇಶ ಒಂದೇ, 7ನೇ ವೇತನ ಆಯೋಗವನ್ನು ಪಡೆಯಬೇಕಾಗಿತ್ತು. ಇವತ್ತಾಗಲೇ ನಾವು 7ನೇ ವೇತನ ಆಯೋಗವನ್ನು ಪಡೆಯಲು ಸಫಲರಾಗಿದ್ದೀವಿ. ಇನ್ನು ಉಳಿದಿರತಕ್ಕಂಥದ್ದು ಇನ್ನೊಂದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಬೇಡಿಕೆ, NPSದಿಂದ ನಮ್ಮ ಒಂದು ಉದ್ದೇಶ ಈಡೇರಿ OPS ಆಗಬೇಕು ಅನ್ನುವಂಥ ಹೋರಾಟ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮೆಲ್ಲರ ಒಂದೇ ಒಂದು ಉದ್ದೇಶ ಏನಂದರೆ, ಯಾರೇ ಗೆಲ್ಲಿ ಯಾರೇ ಸೊಲ್ಲಿ, ನಮ್ಮೆಲ್ಲರ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಕಾಲಕಾಲಕ್ಕೆ ಒಂದು ತಿದ್ದುಪಡಿ ಆಗ್ತಕ್ಕಂಥದ್ದು, ಪದೋನ್ನತಿಯನ್ನು ಹಕ್ಕಿನ ವಿಷಯವಾಗಿರ್ತಕ್ಕಂಥ ಪದೋನ್ನತಿ ಸಿಗ್ತಕ್ಕಂಥದ್ದು, ವರ್ಗಾವಣೆ ಆಗ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಬರುವಂಥ ದಿವಸಗಳಲ್ಲಿ ಅತ್ಯಂತ ಬಿರುಸಿನಿಂದ ನಾವು NPSನ್ನು ತೊಲಗಿಸಿಬಿಟ್ಟು OPSನ್ನು ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡುವಂತ ಇದ್ವಿ. ಯಾಕಂದರೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಪಿಂಚಣಿಯನ್ನು ಪಡಿತಕ್ಕಂಥದ್ದು ಎಲ್ಲ ಸರ್ಕಾರಿ ನೌಕರರ ಒಂದು ಹಕ್ಕಾಗಿದ್ದು, ಆ ಹಕ್ಕನ್ನು ಪಡೆಯುವಲ್ಲಿ ಈ ಒಂದು ಸಂಘ ಮುಂಬರುವಂಥ ದಿವಸಗಳಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅತ್ಯಂತ ತುರುಸಿನಿಂದ, ಬೆಳಗ್ಗೆಯಿಂದ ಅತ್ಯಂತ ತುರುಸಿನಿಂದ ಇತ್ತು. ನೀವು ಇನ್ನೂ ಸ್ವಲ್ಪ ತಡವಾಗಿ ಬಂದಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಇನ್ನೊಂದು ಗಂಟೆ ಅವಧಿಯಲ್ಲಿ ಈ ಚುನಾವಣೆ ಮುಗಿಯುವಂಥದ್ದಿದೆ. ಸಾಯಂಕಾಲ 6-6:30 ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರದು 1300 ಹೆಚ್ಚು ಮತಗಳಿರೋದ್ರಿಂದ ರಾತ್ರಿ 8 ಅಥವಾ 9ಕ್ಕೆ ಒಂದು ಚುನಾವಣಾ ಒಂದು ಫಲಿತಾಂಶನ ನಾವು ನಿರೀಕ್ಷೆ ಮಾಡ್ಬೋದು. ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಮತ್ತು ಜಿಲ್ಲಾ ಸಂಘದವರು ಮತ್ತು ಚುನಾವಣಾಧಿಕಾರಿಗಳು ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಡಾಕ್ಟರ್ ರಾಜಶೇಖರ್ ಗಾಣಿಗೇರ್ ಅಂತ, ನಾನು ಪ್ರಾಧ್ಯಾಪಕ, ತಾರನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬಳ್ಳಾರಿ. ಮತ್ತು ಈ ಚುನಾವಣೆಯಲ್ಲಿ ನಾನು ಒಬ್ಬ ಪ್ರತಿಸ್ಪರ್ಧಿಯಾಗಿದ್ದೀನಿ. ಬರುವಂಥ 4ನೇ ತಾರೀಕಿಗೆ ಆಗ್ತದ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷದ ಸ್ಥಾನದ ಅತ್ಯಂತ ಪ್ರಬಲ ಆಕಾಂಕ್ಷಿಯಾಗಿ ನಾನು ಕೆಲಸ ಮಾಡ್ತೇನೆ. ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಡೀತಕ್ಕಂಥ ಸರ್ಕಾರಿ ನೌಕರ ಸಂಘದ ಚುನಾವಣೆಗಳು ಭಾಳ ಸುಸೂತ್ರವಾಗಿ, ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಭಾಳ ಸುಗಮವಾಗಿ ನಡೀತಾ ಇದ್ದಾವೆ. ಎಲ್ಲ ರೀತಿಯಿಂದ ಎಲ್ಲರೂ ಪಾಲ್ಗೊಂಡು ಮತದಾನ ಮಾಡೋದರಲ್ಲಿ ಉತ್ಸುಕತೆ ತೋರಿಸ್ತಾ ಇದ್ದಾರೆ. ಹೌದು, ನಾವು ಈಗ ನಮ್ಮ ಸಮಾನ ಮನಸ್ಕರ ತಂಡದಿಂದ ಇರ್ತಕ್ಕಂಥ 5 ಅಭ್ಯರ್ಥಿಗಳು ಕೂಡ ಕಣದಲ್ಲಿರೋದ್ರಿಂದ ಎಲ್ಲ ಮತದಾರರು ಕೂಡ ಉತ್ಸುಕತೆಯಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಯಾವುದೇ ರೀತಿಯ ಆತಂಕಗಳಿಲ್ಲ. ಚುನಾವಣೆ ಹಾಗೇನಿಲ್ಲ, ಎಲ್ಲರೂ ಎಲ್ಲ ರೀತಿಯಿಂದನೂ ಸುಗಮವಾಗಿ ನಡೀತಾ ಇದೆ. ನೌಕರರ ಸಂಘ ಬಳ್ಳಾರಿ ಶಾಖೆ ಇದರ ಒಂದು 49 ಕ್ಷೇತ್ರಗಳಿಗೆ ಚುನಾವಣೆ ಪ್ರಕಟವಾಗಿದ್ದು, ಅದರಲ್ಲಿ 30 ಮಂದಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದು ತಮಗೆ ಗಮನಕ್ಕಿದೆ. ಈಗ ಸ್ಪರ್ಧೆಯಲ್ಲಿರ್ತಕ್ಕಂಥವರು ಸುಮಾರು 18 ಕ್ಷೇತ್ರಗಳು, 57 ಮಂದಿ ಅಭ್ಯರ್ಥಿಗಳಿಗೆ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆಯು ಶಾಂತ ರೀತಿಯಿಂದ ಮತದಾರರು ಮತ ಚಲಾಯಿಸುತ್ತಿದ್ದಾರೆ. ಇದರಲ್ಲಿ ಮತ್ತು ಯಾವುದೇ ತಕರಾರು ಬಂದಿಲ್ಲ. ಮತದಾನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ನಡೆಯುತ್ತದೆ. ಮತದಾನ ಮುಗಿದ ನಂತರ ಚುನಾವಣೆಯ ಒಂದು ಏನು ಮತ ಎಣಿಕೆ ಪ್ರಾರಂಭವಾಗುತ್ತದೆ. ಅದು ಮುಗಿದ ತರುವಾಯನೇ ನಾವು ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಕೆಲವೊಬ್ಬರು ತಕರಾರು ಮಾಡಿದಂತಹ ಮತದಾರರು ಮತದಾನ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಅಲ್ಲ, ಅಂಥವು ಯಾವುವೂ ಇಲ್ಲ ಅಂಥ ಪ್ರಕರಣ. ಎಲ್ಲರೂ ಶಾಂತಿಯುತವಾಗಿ ಮಾಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.